ಬೇತಮಂಗಲದ ಪಿಎಂಶ್ರೀ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಮವಸ್ತ್ರ ಮತ್ತು ಟ್ರ್ಯಾಕ್ ಶೂಟ್ ವಿತರಣೆ. ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಕೊಡುಗೆ ನೀಡಿದ ದಾನಿಗಳ ನಿಸ್ವಾರ್ಥ ಸೇವೆಗೆ ಗಣ್ಯರು ಶ್ಲಾಘನೆ. ಬೇತಮಂಗಲದ ಪಿಎಂಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾನಿಗಳ ಉದಾರ ನೆರವಿನಿಂದ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಮವಸ್ತ್ರ ಮತ್ತು ಟ್ರ್ಯಾಕ್ ಶೂಟ್ಗಳನ್ನು ವಿತರಿಸಲಾಯಿತು. ಶಾಲೆಯ ಬಡ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಕ್ರೀಡಾ ಆಸಕ್ತಿಯನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ದಾನಿಗಳು ಎಲ್ಲಾ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಶೂಟ್ ಮತ್ತು ಮುಂಬರುವ ಹೋಬಳಿ ಮಟ್ಟದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಮವಸ್ತ್ರವನ್ನ ಕೊಡುಗೆಯಾಗಿ ನೀಡಿ ಪ್ರೋತ್ಸಾಹಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಗಣ್ಯರು, ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಪ್ರತಿಭೆಗೆ ಯಾವುದೇ ಕೊರತೆ ಇಲ್ಲ. ಸೂಕ್ತ ಪ್ರೋತ್ಸಾಹ ಮತ್ತು ಸೌಲಭ್ಯಗಳು ಸಿಕ್ಕಾಗ ಮಾತ್ರ ಅವರು ಕ್ರೀಡಾ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯ. ದಾನಿಗಳಾದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಶ್ರೀಹರಿ, ಸಮಾಜ ಸೇವಕ ಏರ್ಟೆಲ್ ಸುರೇಶ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೊಂಡಪ್ಪ, ಕನ್ನಡ ರಕ್ಷಣಾ ವೇದಿಕೆಯ ಕೋದಂಡರಾಮ್, ಈಶ್ವರಮ್ಮ ಸೇರಿದಂತೆ ಹಲವು ದಾನಿಗಳ ನಿಸ್ವಾರ್ಥ ಸೇವೆ ಮತ್ತು ಕೊಡುಗೆ ಇತರರಿಗೆ ಮಾದರಿಯಾಗಲಿದೆ ಎಂದು ಶ್ಲಾಘಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿನು ಕಾರ್ತಿಕ್, ಮಮತಾ ಗಣೇಶ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಕನ್ಯಾ ಜಯಕುಮಾರ್, ಅರವಿಂದ್ ತಾಜ್, ಸ್ವಪ್ನ ಶ್ರೀರಾಮ್, ಕನ್ನಡ ರಕ್ಷಣಾ ವೇದಿಕೆಯ ಮಾಜಿ ಜಿಲ್ಲಾಧ್ಯಕ್ಷರಾದ ಕೋದಂಡರಾಮ್, ನಿವೃತ್ತ ಮುಖ್ಯ ಶಿಕ್ಷಕಿ ಮಂಜುಳಾ, ಕ್ರೀಡಾ ಸಮವಸ್ತ್ರ ದಾನಿಗಳಾದ ಸುರೇಶ್, ಈಶ್ವರಮ್ಮ, ಮುಖ್ಯ ಶಿಕ್ಷಕರಾದ ನಾಗಮ್ಮ, ಹುಸೇನ್, ಶಿಕ್ಷಕರಾದ ಶಂಕರ್, ನಾಗೇಶ್, ರಾಹುಲ್, ಚಂದು ಸೇರಿದಂತೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇದ್ದರು. ಯಾರು ಅಂದ್ರೆ ಇಲ್ಲಿ ಸುಮಾರು ಎಷ್ಟು ವರ್ಷಗಳಿಂದ ಓದಿದಾರೋ ಎಲ್ಲರೂ ಸೇರಿ ಒಂದು ಕಮಿಟಿ ಮಾಡ್ಕೋಬಹುದು. ಇದರಲ್ಲಿ ಯಾವುದೇ ರಾಜಕೀಯ ಇರೋದಿಲ್ಲ, ಯಾವುದೇ ಪಕ್ಷ ಅಲ್ಲ, ಎಲ್ಲರೂ ಶಾಲೆ ಅಭಿವೃದ್ಧಿ ಆಗೋದಕ್ಕೆ. ಇಲ್ಲಿ ಒಂದು ಬೋರ್ಡ್ ಇದೆ ನಿಮ್ಗೆ, ಏನೋ ಪಿಎಂಶ್ರೀ ಅಂತ. ಅಂದ್ರೆ ನಮ್ಮ ತಾಲೂಕಲ್ಲಿ ಬೇತಮಂಗಲ ಈ ಒಂದೇ ಶಾಲೆನೆ ಪಿಎಂಶ್ರೀ ಸ್ಕೀಮ್ಗೆ ಸೆಲೆಕ್ಟ್ ಆಗಿರುವಂತದ್ದು. ಜೊತೆಗೆ ನಮ್ಮ MLA ಮೇಡಮ್ ನವರು ದತ್ತು ತಗೊಂಡ್ರೆ ಸ್ಕೂಲು ನೆಕ್ಸ್ಟ್ ಇಯರ್ ಇಲ್ಲಿ ಹೊಸದಾಗಿ 4 ಕೊಠಡಿಗಳು ಮಂಜೂರಾಗಿದೆ. ಇನ್ನೂರೇ ಹಾಕೋದಕ್ಕೆ ಮೇಡಮ್ ನವರು ಮನೆನೇ ಮಾಡಿಸಿ ಹೋಗಿದ್ದಾರೆ. ಏನಂದ್ರೆ ಊರಲ್ಲಿ ಒಂದು ಸರ್ಕಾರಿ ಶಾಲೆ ಅಭಿವೃದ್ಧಿ ಆದ್ರೆ ನಮ್ಗೆಲ್ರಿಗೂ ಈಗ ಕೆಲವರು ಇರೋರೇನೋ ಫೀಸ್ ಕಟ್ಟೋದಕ್ಕೆ ದುಡ್ಡುಗಳು ಅವ್ರ ಇರುತ್ತೆ, ಅವರು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ಕೊಂತಾರೆ. ಆದ್ರೆ ಸರ್ಕಾರಿ ಶಾಲೆ ಅಂತಂದ್ಮೇಲೆ ಈಗ ಇಲ್ಲಿ LKG ಇಂದ 10th ವರೆಗೂ ಈಗ ಟ್ಯಾಗ್ ಆನ್ ಆಗಿದೆ. ಗವರ್ಮೆಂಟ್ ಹೈಸ್ಕೂಲ್ ಅಲ್ಲಿ ಇಲ್ಲಿ ಪ್ರೈಮರಿ LKG ಇಂದ ಒಂದು LKG ಕನಿಷ್ಠ 30,000 ರೂಪಾಯಿ ಆಗುತ್ತೆ ಪ್ರೈವೇಟ್ ಸ್ಕೂಲ್ ಅಲ್ಲಿ. ಅದೇ ಇಲ್ಲಿ ನಮ್ಮಲ್ಲಿ LKG ಇದೆ, LKG UKG ಇಂದ 10th ವರೆಗೂ, ಜೊತೆಗೆ ಇಂಗ್ಲಿಷ್ ಮೀಡಿಯಂ. ಅದಕ್ಕೆ ನಮ್ಮ ಶಾಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಂದು ಕೈ ಹಾಕಬೇಕು ಅಂತ ಹೇಳಿ ನಮ್ಮ ಶ್ರೀರಾಮ್ ಅವರು ಮನವಿ. ಅದಕ್ಕೆ ನಮ್ಮ ಇಲ್ಲಿರುವಂತ ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ಇಲ್ಲಿ ಓದಿರುವಂತವ್ರೆ ಸೇರಿ ಒಂದು ಕಮಿಟಿ ಮಾಡ್ಕೊಂಡ್ರೆ ನಮ್ಮ ಅಧಿಕಾರಿಗಳು ಬರ್ತಾರೆ. ಅವ್ರಿಗೆ ಇನ್ನು ನಾವು ಕೂಡ ಸಪೋರ್ಟ್ ಕೊಟ್ಟಂಗೆ ಇರುತ್ತೆ, ಶಾಲೆ ಅಭಿವೃದ್ಧಿ ಆಗತ್ತೆ. ಅದಕ್ಕಾಗಿ ನಮ್ಮ ಶ್ರೀರಾಮ್ ಅವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಎಲ್ರಿಗೂ ಇವತ್ತು ಒಂದು ಹಬ್ಬ ಅಂತ ತಿಳ್ಕೋಬಹುದು. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂತ ಮಕ್ಕಳು ಇವತ್ತು ಈ ಒಂದು ಬೇತಮಂಗಲದಲ್ಲಿ ನಾನೊಂದು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಶ್ರೀಮತಿಯವರು ಅಧ್ಯಕ್ಷರಾಗಿದ್ದಾರೆ. ಅಂದ್ರೆ ನಾನು ಕೂಡ ನಿಮ್ಮ ತರ ಈ ಲೈನ್ ಅಲ್ಲಿ ಕುಳಿತುಕೊಂಡು ಇದೇ ಶಾಲೆಯಲ್ಲಿ ಓದಿ ಚಿನ್ನಪ್ಪ MLA ಶಾಸಕರು ಬೇತಮಂಗಲದವರು, ಚಿನ್ನಪ್ಪ ಮಾಜಿ ಶಾಸಕರು ದಿವಂಗತರಾಗಿದ್ದಾರೆ. ಅವ್ರು ಬಂದು ಸ್ವಾತಂತ್ರ್ಯ ದಿನಾಚರಣೆಗೆ ಈ ಒಂದು ವೇದಿಕೆಯಲ್ಲಿ ಗಣ್ಯರಾಗಿ ಕೂತ್ಕೊಂಡಿರುವಾಗ ನಾನು ನಿಮ್ ತರನೇ ಕೂತ್ಕೊಂಡು ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ದೆ. ದೇವರ ದಯೆ, ತಂದೆ ತಾಯಿಯವರ ಕೃಪೆ, ದೊಡ್ಡವರ ಕೃಪೆಯಿಂದ ಈ ಒಂದು ಬೇತಮಂಗಲದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಸೇವೆ ಮಾಡಿದ್ದೀನಿ. ಮಕ್ಕಳಿಗೆ ಇವತ್ತು ಎಲ್ಲ ತಾಯಂದಿರು ಸಹ ಬಂದಿದ್ದಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ಮ ಮಗ ಶಾಲೆಗೆ ಹೋಗ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತ ಕೆಲವು ನೋಡೋದೇ ಇಲ್ಲ. ಎಲ್ಲಾ ಕಾನ್ವೆಂಟ್ ಆಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು ಕೂಡ ಕಾನ್ವೆಂಟ್ ಆಗ್ಬಿಟ್ಟಿದೀವಿ. ಬೇರೆಯವ್ರದ್ದು ಉದಾಹರಣೆ ಅಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದುವಾಗ 1ನೇ ತರಗತಿಗೆ ಇಲ್ಲಿ ಕನ್ಸೋದು, 7ನೇ ತರಗತಿ ಓದಿರೋದು ನನ್ನ ಹತ್ರ ಚಪ್ಪಲಿ ಇರ್ಲಿಲ್ಲ ಹಾಕೊಂಡ್ ಬರಕ್ಕೆ. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಚಪ್ಪಲಿ ಇಲ್ಲ ನನ್ಗೆ. ಈ ಯೂನಿಫಾರ್ಮ್, ಆ ಶರ್ಟು, ಆ ಬ್ಲೂ ಕಲರ್ ನಿಕ್ಕರು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿರುವಾಗ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಬಟ್ಟೆಗಳು ಫ್ರೀ, ಬುಕ್ಗಳು ಫ್ರೀ ಅಂತ ಹೇಳ್ಬಿಟ್ಟು ನಮ್ಗನ್ನ ಸೀನಿಯರ್ ಶ್ರೀರಾಮ, ನಮ್ಗನ್ನ ಸೀನಿಯರ್ ಸುಕನ್ಯಾ, ನಮ್ ಜೊತೆಯಲ್ಲಿ ಇವರೆಲ್ಲ ಸಹ ಲೈನಲ್ಲಿ ನಿಂತ್ಕೊಂಡು, ಜಗಪ್ಪ ಮಾಸ್ಟರ್ ಇದ್ರು, ಕೃಷ್ಣಪ್ಪ ಮಾಸ್ಟರ್ ಇದ್ರು, ಕೊಂಡ ಮೇಡಮ್ ನವರಿದ್ದು, ಶಿಸ್ತು. ಯೂನಿಫಾರ್ಮ್ಗೆ ತಕೊಂಡು ಹೊಲ್ಸ್ಕೊಳಕ್ ಕೂಡ ಎಷ್ಟೋ ಕಷ್ಟ ಇತ್ತು. ಆತರ ಓದಿದೀವಿ ನಾವು. ನಿಮ್ಗೆ ಹೇಳೋದಷ್ಟೇ, ಇವತ್ತು ಯಾರೋ ದಾನಿಗಳು
ದೇವ್ರ ದಯೆಯಿಂದ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಸಮವಸ್ತ್ರ ಎತ್ಕೊಂಡ್ಬಂದು ಕೊಡ್ತಾ ಇದಾರೆ. ಕನ್ನಡ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋ ಮಕ್ಕಳು ಈ ದೇಶದ ರಾಷ್ಟ್ರಪತಿಗಳಾಗಿದ್ದಾರೆ. ದಯವಿಟ್ಟು ಎಲ್ಲ ಮಕ್ಕಳು ಶ್ರದ್ಧೆಯಿಂದ ಭಕ್ತಿಯಿಂದ ಗುರುಗಳಿಗೆ ಟೀಚರ್ಸ್ ಅವ್ರಿಗೆ ಅವ್ರು ಏನ್ ಹೇಳ್ತಾರೆ ಅವ್ರ ಮಾತಿಗೆ ಗೌರವ ಕೊಟ್ಟು ಕಷ್ಟಪಟ್ಟು ಓದಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಈ ದೇಶ ಆಳ್ಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತು. ಕಷ್ಟಪಟ್ಕೊಂಡು ಅವ್ರು ಓದಿ ಇಬ್ರು ಪೊಲೀಸ್ ಆಗಿದ್ದಾರೆ. ಇವಾಗ ಅವ್ರು ಚೆನ್ನಾಗಿದ್ದಾರೆ. ನೀವು ಚೆನ್ನಾಗಿ ಓದಿ. ನಾನು ಇದೇ ಸ್ಕೂಲಲ್ಲಿ ಓದಿದ್ದು, ನನ್ನ ಮಕ್ಕಳು ಇದೇ ಸ್ಕೂಲಲ್ಲಿ ಓದಿದ್ದು. ಏನಾದ್ರು ಹೆಲ್ಪ್ ಬೇಕಂದ್ರೆ ಕೇಳಿ ಸಾರ್, ನಾವು ಮಾಡ್ತೀವಿ. ಮೀಟರ್ ದೂರ ನಡ್ಕೊಂಡ್ ಬರ್ತಾ ಇದ್ವಿ. ಅವಾಗ ನಮ್ಗೆ ಯಾವ ಸೌಲಭ್ಯನೂ ಇರ್ತಾ ಇಲ್ಲ. ತುಂಬಾ ಕಷ್ಟ. ಆರ್ಥಿಕವಾಗಿ ಮನೇಲಿ ಸ್ವಲ್ಪ ಚೆನ್ನಾಗಿದ್ರು ಕೂಡ ನನ್ನ ಜೊತೆಲಿ ಓದಿರೋ ಮಕ್ಕಳಿಗೆ ನಿಜವಾಗ್ಲೂ ಸಮವಸ್ತ್ರನೇ ಇರ್ತಾ ಇಲ್ಲ. ತುಂಬಾ ಕಷ್ಟಪಟ್ಟು ಬರ್ತಾ ಇದ್ರು. ನಿಮ್ಗೆ ಇವಾಗ ಯಾರೋ ದಾನಿಗಳು ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ ನಿಮ್ ದಾನ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ನೀವು ಚೆನ್ನಾಗಿ ಓದಿ ಮುಂದಕ್ಕೆ ಬಂದು ನೀವು ನೆಕ್ಸ್ಟ್ ಇದೇ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ದಾನಿಗಳಾಗ್ಬೇಕು ಅಂತ ನಾನು ನಿಮ್ಮನ್ನ ಆಶಿಸ್ತೇನೆ. ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂತ ಮುಂದೆ ಬರೋಕ್ ಶುರು ಮಾಡಿದ್ರು. ಆ ಬುಕ್ ಪಠ್ಯ ಪುಸ್ತಕ ಕೊಡ್ತಾ ಇದ್ರು, ಇದು ಬರೆಯೋ ಬುಕ್ ಕೊಡ್ತಾ ಇದ್ರು. ಕೆಲವ್ರು ಬಂದು ಬ್ಯಾಗುಗಳು ಕೊಡ್ತಾ ಇದ್ರು. ಹಾಗೆ ರೀತಿ ಏನ್ ಬೇಕೋ ಸಲಕರಣೆಗಳು, ಮಕ್ಕಳು ಓದ್ಬೇಕಾಗಿರುವಂತ ಸಲಕರಣೆಗಳನ್ನ ನಾವ್ ಕೊಡ್ತೀವಿ ನೀವ್ ಕೊಡ್ತೀವಿ ಅಂತ ದಾನಿಗಳು ಒಬ್ಬರು ನೋಡಿ ಒಬ್ರು ಮುಂದೆ ಬರೋಕ್ ಶುರು ಮಾಡಿದ್ರು. ಇದರಿಂದ ಮಕ್ಕಳಿಗೆ ತುಂಬಾ ಉಪಯುಕ್ತವಾಗ್ತಾ ಇದೆ. ಅದೇ ರೀತಿ ಎಲ್ಲಾ ದಾನಿಗಳು ನೀವು ಸಹ ಮುಂದೆ ಬಂದು ಇನ್ನೂ ಹೆಚ್ಚಾಗಿ ರೀತಿಯಲ್ಲಿ ಮಕ್ಕಳು ಕೊಟ್ರೆ ಇನ್ನೂ ಉಪಯುಕ್ತ ಆಗ್ತದೆ. ಬಡ ಮಕ್ಳು ಇರ್ತವೆ, ಮನೆಯಲ್ಲಿ ತುಂಬಾ ಕಷ್ಟಕರವಾಗಿರುವಂತ ಪರಿಸ್ಥಿತಿಗಳು ಇರ್ತವೆ. ಕೊಟ್ರೆ ತುಂಬಾ ಒಳ್ಳೇದು. ಈಗ ನೋಡಿ ಯಾರೋ ದಾನಿಗಳು ಕೊಟ್ಟಿದ್ದಾರೆ, ಮಕ್ಕಳು ಎಷ್ಟು ಖುಷಿಯಿಂದ ತಗೊಳ್ತಾರೆ, ಎಷ್ಟು ಖುಷಿ ಪಡ್ತಾರೆ. ಮನೆಯಲ್ಲೂ ಅಷ್ಟೇ, ಪೋಷಕರು ಅಷ್ಟೇ. ಮಕ್ಕಳು ಯಾರೋ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೂ ಖುಷಿನೇ. ಅದೇ ರೀತಿ ನಿಮ್ ಮಕ್ಕಳು ತಗೊಳ್ಳಿ, ಅದನ್ನ ಉಪಯೋಗ ಮಾಡಿ ಇದ್ ಮಾಡ್ಬೇಕು ಹೋಗ್ಬೇಡಿ. ಅದೇ ರೀತಿ ಚೆನ್ನಾಗಿ ಓದಿ ಇಷ್ಟೇ ಹೇಳ್ತಾ ನನ್ನ ಭಾಷಣ ಯುಟಿಲೈಸ್ ಮಾಡ್ಕೊಂಡು ಮತ್ತೆ ನೀವು ಎಲ್ಲ ಒಂದಕ್ಕೂ ಸ್ಪಂದಿಸಿ ಸ್ಟೂಡೆಂಟ್ಸ್ ಟೀಚರ್ಸ್ ನ ಸ್ಪಂದಿಸ್ಕೊಂಡು ಎಜುಕೇಶನ್ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ನೀವು ನಾಳೆ ಬರ್ತಕ್ಕಂತ ಪ್ರಜೆಗಳನ್ನು ತಿಳ್ಕೊಂಡು ನೀವು ನಾಳೆ ಎಲ್ಲಾ ಮಕ್ಳಿಗೂ ನಾವು ಇಂತ ಸಹಾಯ ಮಾಡ್ಬೇಕು ಅಂತ ಇವಾಗ ನಿಮ್ದ್ರಲ್ಲಿ ಆಲ್ರೆಡಿ ಮೆಮೊರೈಸ್ ಆಗೋಗುತ್ತೆ. ಅದೇ ಮೆಮೊರೈಸ್ ಇಟ್ಕೊಂಡು ನೀವು ಫ್ಯೂಚರ್ ಅಲ್ಲಿ ಇನ್ನೂ ಬೆಳೆದು ನೀವು ಚೆನ್ನಾಗಿ ಹಾಗೆ ನೀವು ನೀವು ಬೇರೆಯವ್ರು ನಿಮ್ಮನ್ ಕೊಡ್ತಾ ಇದ್ದಾರೋ ಹಾಗೆ ನೀವು ಬೇರೆ ಮಕ್ಕಳನ್ನ ಕೊಡೋದನ್ನ ನೀವು ಸ್ವಲ್ಪ ಮಟ್ಟಿಗೆ ನೀವು ಒಂದ್ ಇದ್ರಲ್ಲಿ ಬರ್ತೀರ ಅನ್ಬಿಟ್ಟು ನನ್ ಕೋರಿಕೆ. ಅಂಡ್ ಇನ್ನೊಂದ್ ಏನಂದ್ರೆ best of one thing means I used to share you my all children. Better you go to only in Karnataka. Kannada is there means there is no Kannada only. We had to go for international language also means you had to learn English also. There will be very much benefits for you in the future. And that is my own one decision for your children also. Please be concentration on your studies and give faith for the teachers and the students also, your friends also. This is the time to meet you and for me it's very much thank you for you. ಇವತ್ತು ಈ ಕಾರ್ಯಕ್ರಮ ಬೇತ್ಮಂಗಲದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನ್ ಹಮ್ಮಿಕೊಂಡಿದ್ದಾರೆ, ಈ ಒಂದು ಸಮವಸ್ತ್ರ ವಿತರಣೆ ಮಾಡುವಂತದ್ದು ಅಥವಾ ಟ್ರ್ಯಾಕ್ ಸೂಟ್ ನ ಕೊಡುವಂತದ್ದು ಯಾರೋ ದಾನಿಗಳನ್ನ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಕೋದಂಡಣ್ಣ ಅವ್ರು ಇರ್ಬೋದು, ಈ ಅಕ್ಕ ಅವ್ರು ಇರ್ಬೋದು, ಎಲ್ಲ ಮಾಡಿದ್ದಾರೆ ಅಂತ. ಇದೊಂದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಈ ರೀತಿ ಮಾಡ್ಬೇಕು ಅಂತ ಹೇಳ್ತಾ, ನಮ್ದು ಏನೇ ಸಹಾಯ ಸಹಕಾರ ಬೇಕಿದ್ರು ನಾವು ಮಾಡ್ತೀವಿ ಅಂತ ಹೇಳ್ತಾ, ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏನಿದು ಇವಾಗ ನಾನು ಇಷ್ಟೊತ್ತು ಹೇಳಿದ್ದೇನು? ಗುರು ಬ್ರಹ್ಮ ಅಂದ್ರೆ ಯಾರು? ಇಲ್ಲಿ ಶಾಲೆಯಲ್ಲಿ ಟೀಚರ್ಸ್ ಅಲ್ವಾ? ಅದೇ ರೀತಿಯಾಗಿ ಅವರೇ ದೇವರು, ಅವ್ರನ್ನ ನೋಡೇ ಹೇಳಿರೋದು. ಗುರು ಬ್ರಹ್ಮ ಗುರು ವಿಷ್ಣು ಅಂತ ಅವ್ರನ್ನ ನೋಡೇ ಹೇಳಿರೋದು. ನಮ್ಗೆ ಅಕ್ಷರ ಕಲಿಸುವಂತದ್ದು, ಪಾಠ ಮಾಡುವಂತದ್ದು, ನಮ್ಗೆ ವಿದ್ಯೆಯನ್ನು ಕೊಡುವಂತವ್ರೆ ಗುರುಗಳು ಅಲ್ವಾ? ಪ್ರತಿದಿನ ಅವ್ರನ್ನ ನಮಸ್ಕಾರ ಮಾಡಿ ಬಂದು ಅವ್ರನ್ನ ನಮಸ್ಕಾರ ಮಾಡುವಂತದ್ದೇ ಒಂದು ಶಿಸ್ತು, ಒಂದು ಕ್ರಮ. ಅರ್ಥ ಆಯ್ತಾ ಮಕ್ಳೇ? ಅರ್ಥ ಆಗ್ತಿದ್ಯಾ? ನಾಳೆ ನಾವು ಮುಂದಿನ ದಿನಗಳಲ್ಲಿ ನಾವು ಯಾವ್ದಾದ್ರು ಒಂದು ಸ್ಥಾನಮಾನಕ್ಕೆ ಹೋಗ್ತೀವಿ ಅಂದ್ರೆ ಕಾರಣ ಯಾರು? ಗುರುಗಳೇ.
ಗುರುಗಳು ಪಾಠ ಹೇಳುವಂತವ್ರು ಇಲ್ಲೇ ಇರ್ತಾರೆ, ಇಲ್ಲೇ ರಿಟೈರ್ಡ್ ಆಗೋಗ್ತಾರೆ, ಅವ್ರ ಜೀವನ ಎಲ್ಲ ಇಲ್ಲೇ ಕಳೀತಾರೆ. ಆದ್ರೆ ನಾವೆಲ್ಲ ಹೋಗ್ತೀವಿ ಮುಂದಕ್ಕೆ ಬೆಳೀತಾ ಯಾವ್ದೋ ಒಂದು ಸ್ಥಾನಮಾನಗಳು ಗುರುತಿಸ್ಕೊಂಡು ಹೋಗ್ತೀವಿ. ನಮ್ ತಂದೆಯವರು ಸಹ ಇದೇ ಶಾಲೆಯಲ್ಲಿ ಓದಿರುವಂತವ್ರು. ನಮ್ ತಂದೆಯವರು ಬಹಳಷ್ಟು ಸತಿ ಹೇಳಿದ್ದಾರೆ, ನೇನು ಇಡೇ ಮಿಡ್ಲ್ ಸ್ಕೂಲ್ ಸೋದ್ಕೊಂಡಿದ್ರ ಅಂತ. ಆತರ ಈ ಶಾಲೆಗೆ ಒಂದು ಇತಿಹಾಸ ಇದೆ. ಗುರುಗಳನ್ನ ಹೇಳುವಂತದ್ದನ್ನ ಕಲಿಬೇಕು, ಚೆನ್ನಾಗಿ ಓದ್ಬೇಕು, ಬರಿಬೇಕು. ಯಾವುದೇ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆಗಿಂತ ಏನ್ ಕಮ್ಮಿ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಇರುವಂತ ಟೀಚರ್ಸ್ ಪ್ರೈವೇಟ್ ಶಾಲೆಗಳಲ್ಲಿ ಇಲ್ಲ. ಇಲ್ಲೆಲ್ಲ ಪಕ್ಕ ಡಿಗ್ರಿ ಇರ್ಬೇಕು, ಆವಾಗ್ಲೇ ಗೌರ್ಮೆಂಟ್ ತಗೊಳ್ಳುವಂತದ್ದವ್ರನ್ನ. ಇಲ್ಲಿರುವಂತ ಗುರುಗಳು, ಶಿಕ್ಷಕರು ನಿಮ್ಗೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಸಿಗಲ್ಲ. ಅಲ್ಲಿ ನೀವು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಎತ್ಕೊಂಡು ಕಟ್ಟಿದ್ರು ಈ ತರ ಒಂದು ಎಜುಕೇಟೆಡ್ ಟೀಚರ್ಸ್ ಆಗ್ಲಿ ಇನ್ನೊಂದಾಗ್ಲಿ ನಿಮ್ಗೆ ಅಲ್ಲಿ ಸಿಗೋದಿಲ್ಲ. ಎಲ್ಲಾರು ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸ್ಥಾನಮಾನಕ್ಕೆ ಬರ್ಬೇಕು ಅಂತ ಕೇಳ್ತಾ ಎಲ್ಲರಿಗೂ ನನ್ನ ಈ ಒಂದು 2 ಮಾತುಗಳನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. 5ನೇ ತಾರೀಕಿಗೆ ಬಂದೆ. ನನಗೆ ಇವತ್ತು ಪಾಠ ಇಲ್ಲ, ನಾಳೆ ಬರ್ತಾ ಇಲ್ಲ. ಇಲ್ಲಿ ನಮ್ಮ ಗೊಲ್ಲಳ್ಳಿ ಹೆಂಗಸ್ವಾಮಿ ಮಾಸ್ಟರ್ ಇದ್ರು, ಮತ್ತೆ ನಾರಾಯಣಪ್ಪ ಮಾಸ್ಟರ್ ಇದ್ರು, ಮತ್ತೆ ಶಾಸ್ತ್ರಿ ಮಾಸ್ಟರ್ ಇದ್ರು. ಖಂಡಿತವಾಗಿ ನಾನೇನು ಇದು ಸುಳ್ಳಲ್ಲ. ನಾನು ಎಷ್ಟೇ ಕಷ್ಟ ಬಿದ್ರೇನು ಹಂಗೆ ಹುಣಸೆಕಾಯಿ ತಂದ್ಕೊಟ್ಟು, ಕುಂಬಳಕಾಯಿ ತಂದ್ಕೊಟ್ಟು, ತರಕಾರಿ ತಂದ್ಕೊಟ್ಟು, ಸರ್ ನನ್ಗೆ ಏನಾದ್ರೂ ಶನಿವಾರ ಪಥ್ಯ ಬರೋಲ್ಲ, ಖಂಡಿತ ನನ್ಗೆ ಹೇಳ್ಬೇಕು ಸರ್, ನಾರಾಯಣಪ್ಪ ಮಾಸ್ಟರ್ ಹೊಡಿತಾರೆ ನನ್ಗೆ 8 ಪುಸ್ತಕ ಸಾಕು ಸರ್ ಅಂದ್ರೆ ಪಾಪ ಅವ್ರು ಹೇಳ್ಕೊಡೋರು. ಅವಾಗ ನಾವು ನೆಲ್ಲೂರಿಂದ ನಡ್ಕೊಂಡಿರೋದು. ಎಲ್ಲನ್ನ ಕಾಲ ಸುಮ್ಮನೆ ಒಂದು ನೆಡ್ಡೆ ಅಂದ್ರೆ ಅಷ್ಟು ಅಲ್ಲಿ ನಿಂಟೋಯ್ತು. ಅವ್ರು ಹೇಳ್ಕೊಟ್ಟಿದ್ದು ಅಲ್ಲಿ ಕ್ಲೋಸ್ ಇಲ್ಲ ಅಂತ ಏಟ್ಗಳಂತೂ ತಪ್ಪಲ್ಲ. ನಮ್ಗೆ ಶಾಂತ ಮೇಡಮ್ ಮ್ಯಾನೇಟರ್, ನಮ್ಗೆ ಆಯಮ್ಮ ನನ್ನ ಮೇಲೆ ಅನ್ಕೊಂಡು ಇವ್ನಿಗೆ ಏನಾಗ್ಲಿ ಇವತ್ತು ಹೇಗೆ ಬೇಯಿಸ್ಬೇಕು ಅಂತ. ಆಯಮ್ಮ ಚೆನ್ನಾಗಿ ಓದ್ತಾ ಇದ್ವಿ. ನಮ್ಮ ಶಾಲೆಗೆ ನಮ್ಗೆ ನಮ್ಮ ರೂಮ್ ನಾನೇನ್ ಮಾಡೋದು ಅಂದ್ರೆ ಆಯಮ್ಮ ನೇಟ್ ಓಡಿಸಿದ್ರೆ ಅವಾಗ ತಗ್ಲಾಕೊಳ್ಳೋ ಬ್ಯಾಗ್, ಉದ್ದ ಬ್ಯಾಗ್, ಆ ಬ್ಯಾಗ್ ನ ಕ್ಲೀನ್ ರೌಂಡ್ ಮಾಡ್ಕೊಡೋದನ್ನು ಆಯಮ್ಮ ಗೇಟ್ ಬಂದ ನುಣ್ಣಗೆ ಹೊಡೆದ್ಬಿಟ್ಟು ಓಡ್ಕೊಡ್ದು ಅಷ್ಟೇ. ಆತರ ಮಾಡ್ತಾ ಇದ್ದೆ. ನನ್ಗೆ ವಿದ್ಯಾಭ್ಯಾಸ ಅಂಟ್ಲಿಲ್ಲ. ನಾನು ಭಾರಿ ಓದ್ಬೇಕು ಅಂತ ಬಹಳ ಕಷ್ಟ ಬಿದ್ದೆ, ಆಗ್ಲಿಲ್ಲ. ಲಾಸ್ಟ್ ಅಲ್ಲಿ ಆರಾಮ್ ಮಾಡ್ಕೊಂಡು ಮನೆಯಲ್ಲಿ ಇದ್ದೋಗಿದ್ದೆ. ಶಿವಪ್ರಕಾಶ್ ಮೇಷ್ಟ್ರು ಅಂತ ಹೇಳಿ ಬಂದ್ರು. ಏನೇ ಮಾಡಿ ನೀನ್ ಓದ್ಬೇಕಲ್ಲ, ನೀನ್ ಕಷ್ಟ ಬಿದ್ದೀಯ ಅಂತ ಹೇಳಿ ನಾನು ನೇಗ್ಲು ಹೇಳ್ತಾ ಇದ್ದೆ. ಆ ನೇಗ್ಲು ಹೇಳ್ತಾ ಇದ್ರೆ ಕೂಡ ನಾನು ಕರ್ಕೊಂಬಂದು ಎಲ್ಲ ಶಾಲೆಗೆ ಬರ್ಬೇಕು ಅಂತ ಬಂದ್ರೆ 6ನೇ ಕ್ಲಾಸ್ಗೆ ಹಂಗೆ ಪಾಸ್ ಮಾಡಿದ್ರು. ನಾನು ಎಕ್ಸಾಮು ಬರ್ದಿಲ್ಲ, ಇದಕ್ಕೆ ಬರ್ಲಿಲ್ಲ. 6ನೇ ಕ್ಲಾಸ್ ಮೂವ್ ಮಾಡಿದ್ರು. 6ನೇ ಕ್ಲಾಸ್ ಮೂವ್ ಮಾಡಿದವನು 6ನೇ ಕ್ಲಾಸ್ ಅಲ್ಲಿ ಏನು ಬರ್ಲಿಲ್ಲ. ತೀರ್ಮಾನ ಇಲ್ಲ, ನಿಲ್ ಶಾಲೆಗೆ ಇವನು ತರಳಿ ಅಂತ ಇಟ್ಬಿಟ್ರು. ಆಮೇಲೆ ಆ ತೆಂಗಿನ ಮರಗಳನ್ನ ನನ್ನ ಕೈಯಲ್ಲೇ ಓಡಿಸಿದ್ರು. ಶುಕ್ರವಾರ ಮಡಿಕೆ ನೀರ್ ಎತ್ಕೊಂಬಂದ್ ಹಾಕೋದು. ನಾನ್ ಬೇಕಾಗೆ ಆ ಗಿಡಲಿ ಒಣಗೋಗ್ಬೇಕು ಅಂತ ಹೇಳಿ ಮಡಿಕೆ ಹೊಡೆದಾಕೋದು. ತಿರ್ಗಾ ಮತ್ತೆ ಆ ಮಡಿಕೆಯನ್ನ ತಿರ್ಗಾ ಶುಕ್ರವಾರ ನಾನೇ ತಗೊಂಡ್ಬರ್ಬೇಕು. ಆ ಟೈಮ್ಗೆ ಬೇರೆಯವ್ರು ಕೊಡ್ತಾರೆ, ಅವ್ರು ಬೇರೆ ನೀರ್ ಹಾಕಿ ಬೆಳೆದು, ನನ್ನಿಂದಂತೂ ಬೆಳೆದಿಲ್ಲ ಆ ಮರಗಳಂತೂ. ನಾನು ನೀರ್ ಹಾಕಲ್ಲ, ಅದು ಒಣಗೋಗ್ಲಿ. ನಾನ್ ಬಂದ್ರೆ ನೆಕ್ಸ್ಟ್ ಶುಕ್ರವಾರ ಬರ್ತದೆ, ಅವ್ರು ನೀರ್ ಹಾಕೋದು. ಅದರಿಂದ ಆ ತೆಂಗಿನ ಮರಗಳು ಎಮ್ಮೆ ಕೃಷ್ಣ ತೋಟಲ್ಲಿ ಇಟ್ಕೊಂಡ್ ಬಂದಿದ್ದಾವೆ ಆ ಮರಗಳು. ಆತರ ನಾನು ಶಾಲೆಗೆ ಆದ್ರೆ ಕೂಡ ಹೆಂಗಸ್ವಾಮಿ ಹೇಳಿದ್ರು, ನಿನಗೆ ಹೋಗ್ಬೇಕು ಅಂತ ಭಗವಂತ ಶರ್ತ್ ಕಟ್ಟಿದ್ದಲ್ಲ, ಒಂದ್ ದಿವಸನೂ ನಾನು ಚಕ್ಕರ್ ಹೊಡಿತಾ ಇಲ್ಲ. ಅದು ಇನ್ನು ಊಟ ಇಲ್ಲ, ಊಟ ಕಷ್ಟ. ಊಟ ಇಲ್ಲದ್ರೆ ಕೂಡ ಬಂದು ಶಾಲೆಗೆ ಕೂತ್ಕೊಂತಾ ಇದ್ದೆ. ನಮ್ಮಪ್ಪ ಆಮೇಲೆ 3 ಗಂಟೆಗೆ ಊಟ ತಂದು ಕೊಡ್ತಾ ಇದ್ದ ಇದೇ ಶಾಲೆಯಲ್ಲಿ. ಅಂತ ಟೈಮ್ನಲ್ಲಿ ಕೂಡ ಹೆಂಗಸ್ವಾಮಿ ಹೇಳಿದ್ರು, ನೀನ್ ದೊಡ್ಡಾದ್ರೂ ಕೂಡ ಇದೇ ಶಾಲೆಯಲ್ಲಿ ಇದೇ ಸ್ಟೇಜ್ ಮೇಲೆ ನೀನು ಭಾಷಣ ಮಾಡ್ತೀಯಾ, ಭಗವಂತ ನಿಂಗೆ ಆ ಶಕ್ತಿ ಕೊಡ್ತದ ಅಂತ ಹೇಳಿ ಖಂಡಿತವಾಗಿ ಅವ್ರು ಹೇಳಿದ್ರು. ಏನೋ ಭಗವಂತಯ್ಯ, ಅದೇ ತರ ನಾನು ಇದೇ ಸ್ಟೇಜ್ ಮೇಲೆ ಸುಮಾರು ಸಾರಿ ಭಾಷಣ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಇವತ್ತು ಅಷ್ಟೇ ಆ ಶಾಲೆಯಲ್ಲಿ ದತ್ತು ತಗೊಂಡು ವರ್ಷ SLC ಮಕ್ಕಳಿಗೆ IS ಬಂದಿರೋರಿಗೆ 2,000 ಕೊಡ್ತಾ ಇದ್ದೆ. ಈಗ 2 ವರ್ಷದಿಂದ 3,000 ಕೊಡ್ತಾ ಇದ್ದೀನಿ. ಆ ಶಾಲೆಗೆ ಒಂದ್ಸಾರಿ ಎಲ್ಲರಿಗೂ ಬಟ್ಟೆ ಕೊಡಿಸಿದೆ ನಾನು. ಅದರಿಂದ ಭಗವಂತ ನಂಗೆ ಆ ಶಕ್ತಿ ಕೊಡ್ತಲ್ಲ ಅಂತ ಈ ಮಕ್ಕಳಿಗೋಸ್ಕರಾಗಿ ನಾನು ಯಾವುದೇ ಶಾಲೆಯಲ್ಲಿ ನನ್ನ ಹತ್ರ ನೆರವು ಕೇಳಿದ್ರೆ ಖಂಡಿತ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಏನು ಅಂದ್ರೆ ನಮ್ಗೆ ವಿದ್ಯಾಭ್ಯಾಸ ಅಂಟಿಲ್ಲ. ಇವಾಗೆಲ್ಲ ಬಡ ಮಕ್ಕಳು ಬರೋದು, ಬಡ ಮಕ್ಕಳಲ್ಲಿ ನಿಮ್ ತಂದೆ ತಾಯಿ ಕೂಲಿ ಮಾಡ್ತಾರೋ, ಹಾಲ್ ಕರೆದು ಮಾಡ್ತಾರೋ, ಏನ್ ಮಾಡ್ತಾರೋ, ಮಕ್ಕಳು ನಿಮ್ಗೆ ಭಗವಂತ ನಿಮ್ಗೆ ನಿಮ್ ತಂದೆ ತಾಯಿಗೆ ನೆರವು ಕೊಟ್ಟು ಅವ್ರ ಕಷ್ಟ ಬಿದ್ದು ನಿಮ್ಗೆ ಶಾಲೆ ಕಳಿಸ್ತಾರಲ್ಲ, ಖಂಡಿತವಾಗಿ ನೀವು ಚೆನ್ನಾಗಿ ಓದಿ ಮುಂದುವರಿಬೇಕು.
ಎರಡನೇದು ಇಲ್ಲಿ ಶಂಕರ್ ಮಾಷ್ ಬಂದಿದ್ದು ನಂಗಂತೂ ಭಾರಿ ಖುಷಿ ಆಯ್ತು. ಈ ಶಾಲೆಗೆ ಒಂದು ಕಳೆ ಬಂದಂಗಾಯ್ತು. ಖಂಡಿತವಾಗಿ ನಾನು ಶಂಕರ್ ಮೇಷ್ನ ಅಭಿನಂದಿಸ್ತೀನಿ. ಯಾಕಂದ್ರೆ ನನಗೂ ಅಷ್ಟೇ ಮಕ್ಕಳಿಗೆ ಒಂದಷ್ಟು ಮಾತು ಹೆಲ್ಪ್ ಕೊಡ್ರೆ ಭಗವಂತ ಅವ್ರಿಗೂ ಸಂಬಳ ಕೊಡ್ತಾನೆ. ಆ ಸಂಬಳಕ್ಕೆ ನಾನು ಏನಾದ್ರು ಕೊಡಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರಲ್ಲ, ಖಂಡಿತವಾಗಿ ಅಂತವ್ರು ಇಬ್ಬರು ಬಂದ್ರೆ ಈ ಶಾಲೆ ಇಂಪ್ರೂವ್ ಮಾಡ್ಬೋದು. ಅದೇ ರೀತಿಯಲ್ಲಿ ಎಲ್ಲ ಈ ಟೇಜ್ ಮೇಲೆ ಇರೋರು ಎಲ್ಲ ಗಣ್ಯರೇ, ಎಲ್ಲ ಶಿಕ್ಷಕರೇ, ಪತ್ರಕರ್ತರೇ, ಖಂಡಿತವಾಗಿ ಇಂತ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಸದಾ ನಿಮ್ ಜೊತೆ ಎಲ್ಲ ನಿರ್ತೀನಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.